ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೊಂದಿರುವಂತಹ ಹೊಸ ಸೆಲ್ಟೋಸ್ದು ಸೆಕೆಂಡ್ ಬೇಸ್ ವೇರಿಯಂಟ್ ಅಂದರೆ HTE ಆಪ್ಷನಲ್ ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಪ್ರಕಾರ ದಿಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಗೈಸ್. ಬಿಕಾಸ್ ಇದರಲ್ಲಿ ಲೋಡ್ ಮಾಡಿರುವಂತಹ ಫೀಚರ್ಸು ಮೋಸ್ಟ್ ಆಫ್ ದಿ ಪೀಪಲ್ ಲೋಯರ್ ವೇರಿಯಂಟ್ಸ್ ಅಲ್ಲಿ ಕೇಳುವಂತಹ ಫೀಚರ್ಸ್ಗಳು. ಸೊ ನನ್ನ ಪ್ರಕಾರ ದಿಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಇದ್ರ ಪ್ರೈಸಿಂಗ್ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಮ ಮುಂದೆ ಇರುವಂತದ್ದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಇದ್ರ ಎಕ್ಸ್-ಶೋರೂಮ್ 12,09,000 ಆಗತ್ತೆ ಅಂಡ್ ಆನ್ ರೋಡ್ ಬ್ಯಾಂಗ್ಳೂರು 15,06,000 ಆಗತ್ತೆ. ಈ ಕಾರಲ್ಲಿ ಬರುವಂತಹ ಫೀಚರ್ಸ್ ಗಳಾಗಿರ್ಬೋದು ಮತ್ತೆ ಆಪ್ಷನ್ಸ್ ಗಳು ತುಂಬಾ ಇದೆ ಆಕ್ಚುಲಿ. ಬಿಕಾಸ್ HTE ಆಪ್ಷನಲ್ ಇಂದಾನೆ IVT ಸ್ಟಾರ್ಟ್ ಆಗುವಂತದ್ದು ಅಂಡ್ ಇವನ್ ಟರ್ಬೋ GDI ಇಂಜಿನ್ 6 ಸ್ಪೀಡ್ IMT ಕೂಡ HTE ಆಪ್ಷನಲ್ ಇಂದಾನೆ ಸ್ಟಾರ್ಟ್ ಆಗುವಂತದ್ದು. HTE ಆಪ್ಷನಲ್ ಅಲ್ಲಿ IVT ತಗೋತಿದ್ದೀರಾ ಅಂತಂದ್ರೆ ಅದ್ರ ಬದಲು ಟರ್ಬೋ ಇಂಜಿನ್ 6 ಸ್ಪೀಡ್ IMT ತಗೋಬಹುದು. ಅಂಡ್ ಟರ್ಬೋ ಪೆಟ್ರೋಲ್ IMT ಎನ್ನೆ ಪೆಟ್ರೋಲ್ IVT ಗಿನ್ನ 62,000 ಕಮ್ಮಿ ಇದೆ. ಒಂದು ಅಮೌಂಟ್ ಸೇವ್ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ 6 ಸ್ಪೀಡ್ IMT ಟರ್ಬೋ ಪೆಟ್ರೋಲ್ ತಗೊಳ್ಳೋದ್ರಿಂದ. ಸೊ ನೋಡಿ, ಯೋಚನೆ ಮಾಡಿ, ನಾನ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎನ್ನೆ ಇಂಜಿನ್ IVT ತಗೋತೀರಾ ಅಥವಾ ಆಟೋಮೆಟಿಕ್ ತರ ಬಿಹೇವ್ ಮಾಡೋ ಟರ್ಬೋ ಪೆಟ್ರೋಲ್ IMT ತಗೋತೀರಾ ಅಂತ. HTE ಆಪ್ಷನಲ್ ಅಲ್ಲಿ ಮ್ಯಾನ್ಯುಯಲ್ ತಗೋತೀರಾ. ಮ್ಯಾನ್ಯುಯಲ್ ನಿಮ್ ಪ್ರಿಫರೆನ್ಸ್ ಅಂದ್ರೆ ಐ ಹ್ಯಾವ್ ಎ ಬೆಟರ್ ಚಾಯ್ಸ್ HTE ವೇರಿಯಂಟ್. ಯಾಕೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಈ ವೇರಿಯಂಟ್ ಯಾಕೆ ರಿವ್ಯೂ ಮಾಡ್ತಾ ಇದೀನಿ ಅಂತಂದ್ರೆ ಆಲ್ರೆಡಿ ಹೇಳಿದೀನಿ. ಬಿಕಾಸ್ ಆಟೋಮೆಟಿಕ್ ತಗೋತಾ ಇದ್ದೀರಾ ಅಥವಾ ಟರ್ಬೋ GDI ತಗೋತಾ ಇದ್ದೀರಾ ಅಂತಂದ್ರೆ HTE ಆಪ್ಷನಲ್ ಇಂದಾನೆ ಸ್ಟಾರ್ಟ್ ಆಗುವಂತದ್ದು. ಹಾಗಾಗಿ ಈ ವೇರಿಯಂಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಎಸ್, ಈ ಕಾರ್ನ ರಿವ್ಯೂ ಮಾಡಕ್ಕೆ ಮಾಗಡಿ ರೋಡ್ ಅಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ ಗೆ ಬಂದಿದ್ದೀನಿ. ಅಂಡ್ ದಿಸ್ ಇಸ್ ದ ಸೌತ್ ಇಂಡಿಯಾಸ್ ಲಾರ್ಜೆಸ್ಟ್ ಕಿಯಾ ಶೋರೂಮ್ ಅಂತಾನೆ ಹೇಳ್ಬೋದು. ನೀವು ಯಾವ್ದಾದ್ರು ಕಿಯಾ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು, ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ತುಂಬಾ ಡೀಟೇಲ್ಸ್ ಹೇಳಕ್ ಹೋಗಲ್ಲ ಬಿಕಾಸ್ ಆಲ್ರೆಡಿ ಸೆಲ್ಟೋಸ್ ಟಾಪ್ ಎಂಡ್ ಮತ್ತೆ HTX ವೇರಿಯಂಟ್. ಸೊ ಎರಡು ವೇರಿಯಂಟ್ ಆಲ್ರೆಡಿ ಡೀಟೇಲ್ ರಿವ್ಯೂ ಮಾಡಿದೀನಿ, ಚಾನಲ್ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ಫ್ರಂಟ್ ಫೇಸ್ ಸ್ಟಾರ್ಟ್ ಮಾಡೋದಾದ್ರೆ ಹೆಡ್ ಲ್ಯಾಂಪ್ ಯೂನಿಟ್ ಗೆ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ, ಲೋ ಬಿಮಿ ಕೊಟ್ಟಿದ್ದಾರೆ, ಕೆಳಗಡೆ ಬಂದು ಹೈ ಬಿಮಿ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಬರುತ್ತೆ. ಇದು ಕಾರಿನ DRL ಮ್ಯಾಟ್ ಬ್ಲಾಕ್ ಗ್ರಿಲ್ ಕೊಟ್ಟಿದ್ದಾರೆ, ಕಿಯಾ ಲೋಗೋ ಬಾನೆಟ್ ಮೇಲೆ ಎಂಬೋಸ್ ಮಾಡಿದ್ದಾರೆ ಅಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಫ್ರಂಟ್ ಟೋಯಿಂಗು ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಫಾಗ್ ಲ್ಯಾಂಪ್ ಬರಲ್ಲ, ನೋಡ್ತಿರ್ಬೋದು ಫಾಗ್ ಲ್ಯಾಂಪ್ ಮಿಸ್ ಔಟ್ ಆಗುತ್ತೆ. ಸೊ ಇದಿಷ್ಟು ಫ್ರಂಟ್ ಪ್ರೊಫೈಲ್ ಕತೆ. ಕಾರ್ ಡೈಮೆನ್ಷನ್ಸ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ಸೆಲ್ಟೋಸ್ ಇಸ್ ದ ಲೆಂಥಿಯಸ್ಟ್ ಕಾರ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು. ಟೈರ್ ಸೈಜಿಗೆ ಬಂದ್ರೆ 205/65 16 ಇಂಚ್ ಕೊಟ್ಟಿದ್ದಾರೆ. ವೀಲ್ ಕವರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಅದು ಕಾರಿನ ಸಸ್ಪೆನ್ಷನ್. ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಬಾಡಿ ಕಲರ್ ಬೋರಿಯಮ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂಡ್ ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ ಮ್ಯಾನ್ಯುಲಿ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಮ್ಯಾನ್ಯುಲಿ ಮಾಡ್ಕೋಬೇಕಾಗತ್ತೆ ನೀವು. ಬೇಕು ಅಂದ್ರೆ ಇದನ್ನ ಆಕ್ಸೆಸರಿಯಾಗಿ ಹಾಕಿಸ್ಕೋಬಹುದು ನೀವು. ಅಂಡ್ ರೂಫ್ ರೈಲ್ ಕೂಡ ಕಂಪ್ಲೀಟ್ ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿರೋದು ನೋಡಬಹುದು ನೀವು. ಅಂಡ್ ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮೋಟರೈಸ್ಡ್ ಬರಲ್ಲ ಲೋಯರ್ ವೇರಿಯಂಟ್ಸ್ ಅಲ್ಲಿ. ಅಂಡ್ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಸ್ಮಾರ್ಟ್ ಕೀ ಒಳಗೆ ಹೋದಾಗ ತೋರಿಸ್ತೀನಿ. ಅದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಲಿ ಎಂಟರ್ ಹಾಕಿ ಒಂದು ಕೊಟ್ಟಿರುವಂತದ್ದು. ಅಂಡ್ ಹಿಂದ್ಗಡೆ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸ್ಟ್ರಾ ಲೈಟಿಂಗ್ ಆಗಕ್ಕೆ. ಅಂಡ್ ಹಿಂದ್ಗಡೆ ಬಂದ್ರೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ನೀವು. HTE ತಗೊಂಡ್ರೆ ಈ ಒಂದು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ. ಹ್ಯಾಲೋಜನ್ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ರಿವರ್ಸ್ ಲ್ಯಾಂಪ್ ಇಲ್ಲಿ ಬರುತ್ತೆ. ಅಂಡ್ ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಅಂಡ್ ಬಂಪರ್ ನ ಬ್ಲಾಕ್ ಅಂಡ್ ಔಟ್ ಮಾಡಿದ್ದಾರೆ. ಸೆಲ್ಟೋಸ್ ಬ್ಯಾಡ್ಜಿಂಗ್, ಕಿಯಾ ಬ್ಯಾಡ್ಜಿಂಗ್, ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ವೈಪರ್ ಮತ್ತೆ ಡಿಫಾಗರ್ ಏನು ಬರಲ್ಲ ಆಕ್ಚುಲಿ ಈ ಕಾರಲ್ಲಿ. ಅಂಡ್ ಬೂಟ್ ಓಪನ್ ಮಾಡಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಕೊಟ್ಟಿದ್ದಾರೆ. 457 ಲೀಟರ್ಸ್ ಬೂಟ್ ಆಕ್ಚುಲಿ. ಅಂಡ್ 60/40 ಸ್ಪ್ಲಿಟ್ ಸೀಟ್ ಕೂಡ ಬರುತ್ತೆ ರಿಯರ್ಗೆ. ಪಾರ್ಸಲ್ ಟ್ರೇ ಒಂದು ಮಿಸ್ ಔಟ್ ಆಗುತ್ತೆ. ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ಅಂಡ್ ಟೈರ್ ಸೈಜ್ ಬಂದು 205/65 16 ಇಂಚ್ ಕೊಟ್ಟಿದ್ದಾರೆ. ಅದು ಕೂಡ ಸ್ಟೀಲ್ ವೀಲನೆ. ಸೊ ಇಟ್ಸ್ ಅ ಫುಲ್ ಸೈಜ್ ಸ್ಪೇರ್ ಟೈರ್ ಆಕ್ಚುಲಿ. ಪಾರ್ಸಲ್ ಟ್ರೇ ಇಲ್ಲದೆ ಇರೋದ್ರಿಂದ ಲಗೇಜ್ ಸ್ವಲ್ಪ ಹೈಟ್ ಇರುವಂತದನ್ನ ಆರಾಮಾಗಿ ಇಟ್ಕೋಬಹುದು ಇಲ್ಲಿ. ಎಮರ್ಜೆನ್ಸಿ ಎಕ್ಸಿಟ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು. ಅಂಡ್ ಒಳಗಡೆ ಹೋಗೋಣ ಇವಾಗ. ಅಂಡ್ ಈ ಕಡೆ ಬಂದು ಟ್ಯಾಂಕ್ ಲಿಡ್ ಕೊಟ್ಟಿದ್ದಾರೆ. 57 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಅನ್ನೋ ಬರುತ್ತೆ ಆಕ್ಚುಲಿ. ಡೋರ್ ಓಪನ್ ಮಾಡಿದ್ರೆ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಆ ಒಂದು ಗ್ರೇ ಫಿನಿಶ್ ಮತ್ತೆ ಬ್ಲಾಕ್ ಕಲರ್ ಫಿನಿಶ್ ನೋಡ್ತೀರಾ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ ಅಂಡ್ ಬಾಟಲ್ ಹೋಲ್ಡರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಬಂದು ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ. ಕೀ ತೋರಿಸ್ತೀನಿ, ಅದ್ರ ಥ್ರೂನೇ ನೀವು ಚೈಲ್ಡ್ ಸೇಫ್ಟಿ ಲಾಕ್ ಎನೇಬಲ್ ಅಥವಾ ಡಿಸೇಬಲ್ ಮಾಡಬಹುದು. ಸನ್ ಬ್ಲೈಂಡ್ ಒಂದು ಮಿಸ್ ಔಟ್ ಆಗುತ್ತೆ. ಬೇಸ್ ವೇರಿಯಂಟ್ ಇಂದಾನೆ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಬಟ್ ಸೀಟ್ ಬಂದು ಇಟ್ಸ್ ಅ ಕೈಂಡ್ ಆಫ್ ಸೆಮಿ ಲೆದರ್ಡ್ ಸೀಟ್ಸ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲೆಲ್ಲ ಕಂಪ್ಲೀಟ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಸೀಟ್ಸ್ಗೆ. ಇಲ್ಲಿಂದ ಮೇಲಕ್ಕೆ ಇಷ್ಟು ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ ಆರ್ಮ್ರೆಸ್ಟ್ ಇದೆ, ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ. ಅಂಡ್ ರಿಕ್ಲೈನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ನೋಡ್ತಿರ್ಬೋದು ಕಂಪ್ಲೀಟ್ ರಿಕ್ಲೈನ್ ಆಗಿದೆ. ಅದು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ. ಈಗ ನೋಡಿ ತೋರಿಸ್ತೀನಿ ನೋಡಿ, ಇದು ಸ್ವಲ್ಪ ಅಪ್ರೈಟ್ ಪೊಸಿಷನ್, ಇದು ಕಂಪ್ಲೀಟ್ ರಿಕ್ಲೈನ್ ಪೊಸಿಷನ್. ಸೊ ನಿಮ್ ಕಂಫರ್ಟ್ ತಕ್ಕಂಗೆ ರಿಕ್ಲೈನ್ ಆಂಗಲ್ಗಳನ್ನ ಸೆಟ್ ಮಾಡ್ಕೋಬಹುದು. ಅಂಡ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಕೂಡ ಇದೆ. ಆ ಸೈಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೋಟು ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಸೈಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಒಂದೇ ಬರುವಂತದ್ದು. ಇಲ್ಲಿ ರಿಯರ್ AC ವೆಂಟ್ ಇದೆ, ಮೊಬೈಲ್ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ. ಚಾರ್ಜಿಂಗ್ ಪೋರ್ಟೇ ಕೊಟ್ಟಿಲ್ವಲ್ಲ ಅಂತ ಅನ್ಸುತ್ತೆ ನಿಮಗೆ. ಚಾರ್ಜಿಂಗ್ ಪೋರ್ಟ್ ಆಕ್ಚುಲಿ ಇಲ್ಲಿ ಬರುತ್ತೆ, ನೋಡ್ತಿರ್ಬೋದು. ಇವನ್ ಡ್ರೈವರ್ ಸೈಡ್ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ, ದಟ್ಸ್ ಅ ಗುಡ್ ಥಿಂಗ್. ಡ್ರೈವರ್ ವಿಂಡೋಗೆ 1 ಟಚ್ ಡೌನ್ ಬರುತ್ತೆ, ನೋಡ್ತಿರ್ಬೋದು. ಅಂಡ್ ಇವನ್ 1 ಟಚ್ ಅಪ್ ಕೂಡ ಬರುತ್ತೆ. ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಮೆಟಾಲಿಕ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ ಈ ಒಂದು ಇನ್ನರ್ ಡೋರ್ ಹ್ಯಾಂಡಲ್ಗೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಅಂಡ್ ಟ್ವಿಟರ್ ಪ್ಲೇಸ್ಮೆಂಟ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್
ಇಂಟೀರಿಯರ್ ಬರುತ್ತೆ. ಟೋಟಲ್ ಆಗಿ 6 ಸ್ಪೀಕರ್ ಆಡಿಯೋ ಸಿಸ್ಟಮ್. ಬೇಸ್ ವೇರಿಯಂಟ್ ತೊಗೊಂಡ್ರು 6 ಸ್ಪೀಕರ್ ಬಂದೇ ಬರುತ್ತೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋಕ್ಕೆ ಲೀಡ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹುಡ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದರೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಎನೇಬಲ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫಿಗೆ ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಕೀ ಆ್ಯಕ್ಚುಲಿ ಈ ಥರ ಬರುತ್ತೆ, ನೋಡ್ತಿರ್ಬೋದು. ಫ್ಲಿಪ್ ಕೀ ಕೊಟ್ಟಿದ್ದಾರೆ, ಲಾಕ್ ಕೀ ಕೊಟ್ಟಿದ್ದಾರೆ, ಅನ್ಲಾಕ್ ಕೀ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡೋಕೆ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಕೀ ಆ್ಯಕ್ಚುಲಿ ಇದು ಮೇನ್ ಕೀ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಡೋರ್ ಪಾಕೆಟ್ಸ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇಲ್ಲಿ ನೋಡ್ತಿರ್ಬೋದು ಮಿರರ್ ಫೋಲ್ಡಿಂಗಿಗೆ ಆ್ಯಕ್ಚುಲಿ ಆಪ್ಷನ್ ಇಲ್ಲ, ಬರೀ ಅಡ್ಜಸ್ಟ್ಮೆಂಟಿಗೆ ಮಾತ್ರ ಕೊಟ್ಟಿರುವಂಥದ್ದು. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. 10.25 ಇಂಚ್ ಡಿಜಿಟಲ್ ಕ್ಲಸ್ಟರ್, 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಬೇಸ್ ವೇರಿಯಂಟ್ ಇಂದನೇ ಆ ಒಂದು ಕ್ರೂಸ್ ಕಂಟ್ರೋಲ್ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸ್ಟೇರಿಂಗಿಗೆ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಆ್ಯಂಡ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಬ್ರೌಸ್ ಮಾಡಿ ತಗೋಣ. ಇವಾಗ ಲಾಸ್ಟ್ ರೀಸೆಟ್ ಡೇಟಾ ಹೇಳ್ತಾ ಇದೆ. ಕೆಳಗೆ ಬ್ರೌಸ್ ಮಾಡಿದ್ರೆ ಕರೆಂಟ್ ಟ್ರಿಪ್ ಹೇಳುತ್ತೆ. ಆ್ಯಂಡ್ ಸೀನ್ಸ್ ರಿಫಿಲಿಂಗ್ ಡೇಟಾ ಹೇಳುತ್ತೆ. ಆ್ಯಂಡ್ ಅಗೈನ್ ಡ್ರೈವರ್ ಅಸಿಸ್ಟೆನ್ಸ್, ಕ್ಲಸ್ಟರ್, ಲೈಟ್ಸ್, ಡೋರ್ ಕನ್ವೀನಿಯನ್ಸ್, ಯೂನಿಟ್ ರೀಸೆಟ್ ಕೂಡ ಮತ್ತೆ ಮಾಡ್ಕೋಬೋದು. ಮೇಲ್ಗಡೆ ರೇಂಜ್ ಹೇಳುತ್ತೆ, ಇಲ್ಲಿ ಸ್ಪೀಡ್ ಹೇಳುತ್ತೆ, ಇಲ್ಲಿ RPM ಹೇಳುತ್ತೆ, ಇಂಜಿನ್ ಟೆಂಪರೇಚರ್ ಹೇಳುತ್ತೆ. ಇಲ್ಲಿ ಬಂದು ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದು ಓಡೋ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಫೋನ್ ಪ್ರೊಜೆಕ್ಷನ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಕ್ವೈಟ್ ಮೋಡ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಫ್ರಂಟ್ ಸ್ಪೀಕರ್ಸಿಗೆ ಮಾತ್ರ ವಾಲ್ಯೂಮ್ ಕೊಡುತ್ತೆ. ಇದನ್ನ ಎನೇಬಲ್ ಮಾಡುತ್ತೆ, ಸೊ ದಟ್ ಹಿಂದೆ ಯಾರು ಮಲಗಿದ್ದಾರೆ ಅಂತಂದಾಗ ಇದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯೂಸ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಸ್ಲಿಕ್ ಆಗಿದೆ. ಆ್ಯಂಡ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಒಂದಿಷ್ಟು ವೆಹಿಕಲ್ ಸೆಟ್ಟಿಂಗ್ಸ್, ಸೌಂಡ್ ಸೆಟ್ಟಿಂಗ್ಸ್, ಲೇಔಟು ಮತ್ತು ಡಿಸ್ಪ್ಲೇ, ಬ್ರೈಟ್ನೆಸ್ಸು, ಸೊ ಇದನ್ನೆಲ್ಲ ಮಾಡ್ಕೋಬೋದು. ಇಲ್ಲೊಂದಿಷ್ಟು ಫಿಸಿಕಲ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಬರುತ್ತೆ. ಇದು ಬಂದು ಬ್ಲೋಯರ್ ಸ್ಪೀಡಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಟೆಂಪ್ರೇಚರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸರ್ಕ್ಯುಲೇಷನ್ಗೆ ಕೊಟ್ಟಿರುವಂಥದ್ದು. AC ಆನ್ ಆ್ಯಂಡ್ ಆಫಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಕ್ಯುಲೇಷನ್ ಎಲ್ಲಿಗೆ ಬೇಕು ಅನ್ನೋದು ಮಾಡ್ಕೋಬೋದು. ಫ್ರಂಟ್ ಡಿಫಾಗಿಂಗಿಗೂ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಫಿಸಿಕಲ್ ಬಟನ್ಸ್ ಕೊಟ್ಟಿರೋದು. ಅರ್ಗೊನಾಮಿಕಲಿ ಇಟ್ಸ್ ವೆಲ್ ಸಾರ್ಟೆಡ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ 3 ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, 2 ಚಾರ್ಜಿಂಗ್ ಕೊಟ್ಟಿದ್ದಾರೆ, 1 ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದು ನೋಡ್ತಿರ್ಬೋದು ಆ್ಯಕ್ಚುಲಿ. ಸೊ ಸ್ವಲ್ಪ ದಪ್ಪ ಇದೆ ಆ್ಯಕ್ಚುಲಿ ಇದೊಂದು ಗೇರ್ ನಾಬು. ಆ್ಯಂಡ್ ಇಲ್ಲಿ DRVM ಕೂಡ ಕೊಟ್ಟಿದ್ದಾರೆ. ಇದನ್ನ ಎನೇಬಲ್ ಮಾಡಿದ್ರೆ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಅಂತ ಅನ್ನೋದು ನೀಟಾಗಿ ಕಾಣುತ್ತೆ. ತುಂಬಾ ಯಾರು ಹತ್ರ ಇದ್ದಾರೆ ಅಂತಂದಾಗ ಸೊ ದಟ್ DRVM ಆನ್ ಮಾಡ್ಕೋಬಹುದು. ಸಿಟಿ ಟ್ರಾಫಿಕ್ ಕಂಡೀಷನ್ಸ್ ಅಲ್ಲಿ ಆಕ್ಚುಲಿ DRVM ಯೂಸ್ ಆಗುತ್ತೆ. ಆ್ಯಂಡ್ ಅದನ್ನ ಆಫ್ ಮಾಡಿದ್ರೆ ವಾಪಸ್ ಅದು ಆಫ್ ಆಗುತ್ತೆ. ಇಲ್ಲಿ ಏನಾದ್ರು ಕಾಯಿನ್ಸ್ ಇಟ್ಕೋಬಹುದು. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಇದೆ, ಅದಕ್ಕೆ ಸ್ಯಾಟಿನ್ ಟೈಪ್ ಅಲ್ಲಿ ಟಿಪ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಆರ್ಮ್ರೆಸ್ಟ್ ಆಕ್ಚುಲಿ ಸ್ಲೈಡ್ ಆಗಲ್ಲ. ಆ್ಯಂಡ್ ಇವನ್ ಅದಕ್ಕೆ ಒಂದು ಫ್ಯಾಬ್ರಿಕ್ ಟೈಪ್ ಫಿನಿಶು ಕೊಟ್ಟಿಲ್ಲ. ಸ್ವಲ್ಪ ಓಕೆ ಇಲ್ಲ ಗೈಸ್, ಆಕ್ಚುಲಿ ಸ್ವಲ್ಪ ಸಾಫ್ಟ್ ಇದೆ, ಹಾರ್ಡ್ ಇಲ್ಲ, ಸಾಫ್ಟ್ ಇದೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ ಗುರು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಹೆಂಗ್ ಗುರು ಮಾಡೋದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಾಪರ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಲೈಟ್ಸ್ ಬೇಕು ಅಂದ್ರೆ ಅದು ಕೂಡ ಆನ್ ಮಾಡ್ಕೋಬಹುದು. ಆ್ಯಂಡ್ ಈ ಸೈಡಲ್ಲಿ ಮಿರರ್ ಬರುತ್ತೆ ಸನ್ ಸೈಡಲ್ಲಿ. ಈ ಕಡೆದ್ರಲ್ಲಿ ಬರೀ ಟೋಲ್ಡರ್ ಶೀಟ್ ಏನಾದ್ರು ಇಟ್ಕೋಬಹುದು ಅಷ್ಟೇ. ಲೋ ಬಾಕ್ಸಿಗೆ ಬಂದರೆ ಕೂಲಿಂಗ್ ಲೈಟ್ ಫಂಕ್ಷನ್ ಇಂದ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಇಟ್ಸ್ ಸಫಿಷಿಯಂಟ್ ಲೋ ಬಾಕ್ಸ್ ಅಂತ ಹೇಳ್ತೀನಿ. ಹೆಡ್ ಲ್ಯಾಂಪಿಗೆ ಬಂದರೆ ಆಟೋ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಬಟ್ ವೈಪರ್ಸ್ಗೆ ಆಟೋ ಫಂಕ್ಷನ್ ಕೊಟ್ಟಿಲ್ಲ. ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಇದೆ. ಬಾನೆಟ್ ಓಪನ್ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಬಿಕಾಸ್ ಗ್ಯಾಸ್ ಸ್ಟಡ್ಸ್ ಕೊಟ್ಟಿರೋದ್ರಿಂದ ಬಾನೆಟ್ ಹಿಡ್ಕೊಂಡು ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಲ್ಲಿ ಲಾಕ್ ಎತ್ಬಿಟ್ಟು ಇಲ್ಲಿ ಬಂದು ಎತ್ತರೆ ಸಾಕು, ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡುತ್ತೆ. ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರೋದು 1.5 ಲೀಟರ್ MPI ಇಂಜಿನ್, 114 bhp ಪವರ್ ಮತ್ತೆ 144 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಇಟ್ಸ್ ಅ 4 ಸಿಲಿಂಡರ್ ಯೂನಿಟ್ ಆಸ್ ವೆಲ್. ಇಟ್ಸ್ ಅ ವೆರಿ ರಿಫೈನ್ಡ್ ಇಂಜಿನ್. ಕಾರ್ ಸೇಫ್ಟಿ ಫೀಚರ್ಸ್ ಆಲ್ಮೋಸ್ಟ್ 20 ಫೀಚರ್ಸ್ ಇದ್ರ ಕಾರಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೇಫ್ಟಿ ಫೀಚರ್ಸ್ ವೈಸ್ ದೂಸರಾ ಮಾತಿಲ್ಲ. ಅಂಡ್ ಇವನ್ K3 ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಬಾಡಿ ಸ್ಟ್ರೆಂತ್ ಅಪ್ ಚೆನ್ನಾಗೇ ಆಗಿರುತ್ತೆ. ಬಿಕಾಸ್ ಗ್ಲೋಬಲ್ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋ ಈ ಕಾರು ಬೇರೆ ಕಾರ್ಸ್ಗಳು ಏನಿದೆ ಕಿಯಾ ಕಾರ್ಸ್ದು K3 ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರುವಂಥದ್ದು, ಆ ಕಾರ್ಸ್ ಎಲ್ಲ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತಗೊಂಡಿದೆ. ಸೊ ನೋ ಪ್ರಾಬ್ಲಮ್ ಇರ್ಬೋದು ದ ಸೇಫ್ಟಿ ಆಕ್ಚುಲಿ. ಬಟ್ ಡಿಸೈನ್ ವೈಸ್ ಒಂದು ಸಬ್ಜೆಕ್ಟಿವ್ ಅಂತ ಅನ್ಸುತ್ತೆ. ಬಟ್ ಅಪಾರ್ಟ್ ಫ್ರಮ್ ದಟ್ ದಿಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಗೈಸ್. ಲೈಕ್ ಇಫ್ ಯು ಆರ್ ಟೇಕಿಂಗ್ ಟರ್ಬೋ ಪೆಟ್ರೋಲ್ ಆಗಿರ್ಬೋದು ಅಥವಾ ಆಟೋಮೆಟಿಕ್ ತಗೋತೀರಾ ಅಂತಾನೆ HTE ಆಪ್ಷನಲ್ಲೇ ಸೊ ನೀವು ಹೋಗಬೇಕಾಗತ್ತೆ. ಬಟ್ ಮ್ಯಾನ್ಯಲ್ ತಗೋತೀರಾ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ HTE ಹೋಗ್ಬೋದು. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಮ್ಯಾನ್ಯಲ್ ತಗೋತಿದ್ದೀರಾ ಅಂತಂದರೆ HTE ವೇರಿಯಂಟ್ ತೊಗೊಳ್ಳೋದು ಬರ್ತಿದೆ. ಬಟ್ ಅದರಲ್ಲಿ ಏನೆಲ್ಲ ಫೀಚರ್ಸ್ ಮಿಸ್ ಔಟ್ ಆಗುತ್ತೆ ಅಂದರೆ 16 ಇಂಚ್ ಟೈಲ್ ವೀಲ್ ಕನೆಕ್ಟಿಂಗ್, ಟೈಲ್ ಲ್ಯಾಂಪ್, ರಿಯರ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ಕಪ್ ಹೋಲ್ಡರ್, 60/40 ರಿಯರ್ ಸ್ಪ್ಲಿಟ್ ಸೀಟ್, ಸೆಮಿ ಲೆದರೆಡ್ ಸೀಟ್ಸ್, ಈ ಥರದ ಫೀಚರ್ಸ್ ಮಿಸ್ ಆಗುತ್ತೆ. ಆ್ಯಂಡ್ HTE ವೇರಿಯಂಟ್ HTE ಆಪ್ಷನಲ್ಗಿನ 1,27,000 ಪ್ರೈಸ್ ಕಮ್ಮಿ ಇದೆ. ಸೊ ರಿಯರ್ ಸೀಟ್ ಫೀಚರ್ಸ್ ಮತ್ತು ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಒಂದು ಕಾಂಪ್ರಮೈಸ್ ಮಾಡ್ಕೋಬಹುದು. ಅಂದರೆ HTE ಆಪ್ಷನಲ್ ಬದಲು HTE ವೇರಿಯಂಟ್ ಬೈ ಮಾಡೋದು ಟೋಟಲ್ ವ್ಯಾಲ್ಯೂ ಫಾರ್ ಮನಿ. ನಿಮ್ಗೇನು ಅನಿಸ್ತು ಈ ಒಂದು HTE ಆಪ್ಷನಲ್ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.